ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ 2026ನೇ ಸಾಲಿನ SSLC ಮತ್ತು PUC ಪರೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚಿನ ಅಂಕ ಪಡೆದ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವತ್ತಿದೆ ಅಂದರೆ 25/5/2026 ಸ್ನೇಹಿತರೆ. ಇದೇ ಬರುವ ಮೇ ತಿಂಗಳು 2025 ತನಕ ಡೇಟ್ ಇದೆ ಸ್ನೇಹಿತರೆ. ಇದಕ್ಕೆ ಒಂದು ಎಲಿಜಿಬಲ್ ಯಾರ್ಯಾರು ಅಂದರೆ SSLC ಮತ್ತು PUCಯಲ್ಲಿ 90%ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳು ಮಾತ್ರ. ಮತ್ತು ಇದರ ಒಂದು ಅರ್ಹತೆಗಳು ಹೇಳ್ತಾ ಹೋಗ್ತೀನಿ. ಕಡ್ಡಾಯವಾಗಿ ತಂದೆ ಅಥವಾ ತಾಯಿ ರಾಜ್ಯ ಸರ್ಕಾರದ ಯಾವುದಾದರೊಂದು ಇಲಾಖೆಯಲ್ಲಿ ಕಾಯಂ ಸರ್ಕಾರಿ ನೌಕರರಾಗಿರಬೇಕು. ಮತ್ತು SLC ಮತ್ತು PUCಯಲ್ಲಿ ಈ ವರ್ಷ ಪ್ರಥಮ ತೇರ್ಗಡೆಯಲ್ಲಿ ಪಾಸಾಗಿರಬೇಕು. ಮತ್ತು ಈ ನಿಗಮ, ಮಂಡಳಿ, ಪ್ರಾಧಿಕಾರ, ವಿಶ್ವವಿದ್ಯಾಲಯ, ಖಾಸಗಿ ಹಾಗೂ ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ನೇಮಕವಾಗಿರುವ ನೌಕರರು ಅರ್ಜಿ ಸಲ್ಲಿಸುವಂತಿಲ್ಲ ಸ್ನೇಹಿತರೆ. ಇದು ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಮತ್ತು ಈಗ ನಾವು ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ನಾವೇನು ಮಾಡಬೇಕು, ನಿಮಗೆ ವಾಟ್ಸಪ್ಗಳಾಗ ನಿಮ್ಮ ಒಂದು ಗ್ರೂಪ್ಗಳಾಗ ಬಂದಿರೋ ಲಿಂಕ್ ಮೇಲೆ ಆದರೂ ಕ್ಲಿಕ್ ಮಾಡಿ, ಅಥವಾ ಗೂಗಲಲ್ಲಿ ಹೋಗಿ ನಿಮಗೆ https://powermedia.info ಅಂತಿದೆ ಅಲ್ಲ ಸ್ನೇಹಿತರೆ, ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ ಸ್ನೇಹಿತರೆ. ಅಥವಾ ಈ ಲಿಂಕು ನಿಮ್ಗೆ ವಾಟ್ಸಪ್ಗಳಲ್ಲಿ ಬಂದಿರ್ತಾರೆ, ಅದ್ರ ಮೇಲೆ ಆದರೂ ಹೋದರೂ ಸೇಮ್ ಪೇಜ್ ಓಪನ್ ಆಗುತ್ತೆ. ಅಥವಾ ಗೂಗಲಲ್ಲಿ ಹೋಗಿ ಈ ರೀತಿ ನೀವು ಕ್ಲಿಕ್ ಮಾಡಿ, ಇದ್ರ ಮೇಲೆ HTTP ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ powermedia.info ಅಂತಿದೆ, ಹೋಮ್ ಪೇಜ್ ಬಂದಿರುತ್ತೆ. 2026ನೇ ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ ಸೇಮ್ ಮಾಹಿತಿ ಇದೆ. ನಾನು ಇಷ್ಟೊತ್ತು ಏನು ಹೇಳಿದ್ನೋ ಅದೇ ಮಾಹಿತಿ ಇದೆ. ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ನೀವು ಇದನ್ನು ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ಇಲ್ಲಿ ಹೋಮ್ ಪೇಜ್ ಅಂತಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಹೋಮ್ ಅಂತಿದೆ. ಸೊ ಈ ಹೋಮ್ ಮೇಲೆ ಕ್ಲಿಕ್ ಮಾಡೋಣ. ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಪೇಜ್ ಓಪನ್ ಆದಾಗ ಇದನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ. ಮುಖ್ಯವಾಗಿ ಇದಕ್ಕೆ ಅರ್ಜಿ ಹಾಕೋಕ್ಕೆ ಮೊದಲು ನಾವು ಮೊಬೈಲ್ ಗ್ಯಾಲರಿಯಲ್ಲಿ ಏನೇನು ಇಟ್ಕೋಬೇಕಂದ್ರೆ, ವಿದ್ಯಾರ್ಥಿಯ ಭಾವಚಿತ್ರ ಫೋಟೋ JPGಯಲ್ಲಿರಬೇಕು, 10 MB ಇರಬೇಕು, ಎಲ್ಲವೂ 10 MB. ಮತ್ತು ಸರ್ಕಾರಿ ನೌಕರರ ದೃಢೀಕರಣ ಪತ್ರ ಅದು ಎಲ್ಲಿ ಸಿಗತ್ತಂತನೂ ಇಲ್ಲಿ ಹೇಳ್ತೀನಿ ಸ್ನೇಹಿತರೆ. ಎಲ್ಲವೂ 10 MB ಒಳಗೆ, 1 MB JPG PDF ಫೈಲಲ್ಲಾದರೂ ಲಭ್ಯವಿದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಆ ಒಂದು ಇನ್ನೇನು ಬೇಕಾಗತ್ತಂದ್ರೆ ಸಿಗ್ನೇಚರ್, ಯಾರ್ದು ಸರ್ಕಾರಿ ನೌಕರನ ಸಿಗ್ನೇಚರ್ ಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಸಹ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ಮಾರ್ಕ್ಸ್ ಕಾರ್ಡು ಅದೇನು ಬಂದಿರ್ತದಲ್ಲ, ಈಗ ನೀವು ರಿಸಲ್ಟ್ ತೋರಿಸುವಾಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಂದಿರ್ತಲ್ಲ, ಅದರದ್ದು ಒಂದು ಇಮೇಜು JPG ರೂಪದಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈ ದೃಢೀಕರಣ ಪತ್ರ ಅಂತಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಈ ದೃಢೀಕರಣ ಪತ್ರ ಡೌನ್ಲೋಡ್ ಮಾಡಿದ ಮೇಲೆ ಅದು ನಿಮ್ಮ PDF ಬರುತ್ತೆ. ಆ PDFನ ನಿಮ್ಮ ಒಂದು ಮೇಲಧಿಕಾರಿಗಳಿಂದ ಸಹಿ ಮಾಡಿಸ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಇಲ್ಲಿ ಕೆಳಗೆ ಅಪ್ಲೈ ನೌ ಅಂತಿದೆ ನೋಡಿ ಸ್ನೇಹಿತರೆ. ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಪೇಜ್ KSGEA ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಇಮೇಲನ್ನು ಎಂಟ್ರಿ ಮಾಡಬೇಕು. ಮಸ್ಟ್ ಆ್ಯಂಡ್ ಶುಡ್ ಸ್ನೇಹಿತರೆ, ಇದು ಸ್ಟಾರ್ ಮಾರ್ಕ್ ಇದೆ. ಸೊ ಎಲ್ಲವೂ ಇಮೇಲ್ನ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲಲ್ಲೇ ಆಕ್ಟಿವ್ ಆಗಿರುವಂಥ ಜಿಮೇಲನ್ನು ಇಲ್ಲಿ ಎಂಟ್ರಿ ಮಾಡಿ. ವಿದ್ಯಾರ್ಥಿ ಹೆಸರು ಇಂಗ್ಲೀಷಲ್ಲಿ ಮಾತ್ರ ಫಿಲ್ ಮಾಡಬೇಕು ಸ್ನೇಹಿತರೆ. ನೋಡಿ, ವಿದ್ಯಾರ್ಥಿ ಹೆಸರು ಎಲ್ಲವೂ ಇಂಗ್ಲೀಷಲ್ಲಿ ಮಾತ್ರ ತುಂಬಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಮಗು, ನಿಮ್ಮ ಒಂದು ಯಾವುದು SLC ಮಗು ಇದ್ದರೆ SLC ಮಗು, PUC ಮಗು ಇದ್ದರೆ PUC ಮಗು, ಆ ಒಂದು ಹೆಸರನ್ನು ಇಲ್ಲಿ ಇಂಗ್ಲೀಷಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಮೇಲ್ ಇದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲನ್ನು ಆಯ್ಕೆ ಮಾಡ್ಕೊಳ್ಳಿ. ತೇರ್ಗಡೆ ಹೊಂದಿದ ವರ್ಷ, ಯಾವ ವರ್ಷ, SSLC 2026, PUC 2026, ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ತರಗತಿ ವಿವರ, ಯಾವುದು ಸಿಲೆಬಸ್, ಯಾವುದು ಸ್ಟೇಟ್ ಸಿಲೆಬಸ್, SSLC ಸ್ಟೇಟ್, SSLC CBSE, SLC ICSE, ಮತ್ತು PUC ಆರ್ಟ್ಸು, PUC ಸೈನ್ಸು, PUC ಕಾಮರ್ಸು, ಈ ಥರ 3 ವಿಭಾಗದಲ್ಲಿ ನೀವು ಅಪ್ಲೈ ಮಾಡ್ಬೋದು. ಯಾವುದಕ್ಕಾದರೆ SLCಯಲ್ಲಿ ನಿಮ್ಮದು ಮಗು ಯಾವುದಿದ್ರೆ ಅದರಲ್ಲಿ ಓಕೆ ಮಾಡಿ. PUCಯಲ್ಲಿ ನಿಮ್ಮ ಮಗು ಯಾವುದಿದ್ರೆ ಅದನ್ನು ಕ್ಲಿಕ್ ಮಾಡಿ. ಮತ್ತು ಆ ಒಂದು SLC ಇರಲಿ, PUC ಇರಲಿ, ಆ ಒಂದು ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಟೋಟಲ್ ಮಾರ್ಕ್ಸು, ಆ ಒಂದು ವಿದ್ಯಾರ್ಥಿಗೆ SSLCಗೆ ಎಷ್ಟು ಮಾರ್ಕ್ಸ್ ಟೋಟಲ್ ಮಾರ್ಕ್ಸು ಅಂತ, ಮತ್ತು PUCಯಲ್ಲಿದ್ದರೆ ಒಂದು ವೇಳೆ PUCಯಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ, ಮತ್ತು ಗಳಿಸಿದ ಮಾರ್ಕ್ಸು, ಆ ವಿದ್ಯಾರ್ಥಿ ಟೋಟಲ್ ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಗಳಿಸಿದ್ದಾನೆ, ಅದು SLC ಇರಲಿ, PUC ಇರಲಿ. ಮತ್ತು ಇಲ್ಲಿ ಪರ್ಸೆಂಟೇಜ್ ಹಾಕಬೇಕು. ತಂದೆ ಅಥವಾ ತಾಯಿ ಹೆಸರು ಇಲ್ಲಿ ಎಂಟ್ರಿ ಮಾಡಬೇಕು. ಮಸ್ಟ್ ಆ್ಯಂಡ್ ಶುಡ್ ಇಂಗ್ಲೀಷ್ ಓನ್ಲಿ ಸ್ನೇಹಿತರೆ. ಮತ್ತು ಪದನಾಮ ಪಿಲ್ ಓನ್ಲಿ ಇನ್ ಇಂಗ್ಲೀಷ್ ಅಂತಿದೆ ನೋಡಿ. ಮತ್ತು
ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಎಕ್ಸಾಂಪಲ್ ಪ್ರೈಮರಿ ಸ್ಕೂಲ್ ಟೀಚರ್ ಆದರೆ ಆ ರೀತಿ ನೀವು ಇಂಗ್ಲೀಷಲ್ಲಿ ಡೆಸ್ಟಿಗ್ನೇಷನನ್ನು ಫಿಲ್ ಮಾಡಬೇಕಾಗುತ್ತೆ. ಇಲಾಖೆ, ಯಾವ ಇಲಾಖೆ, ಡಿಪಾರ್ಟ್ಮೆಂಟ್, ಇಲ್ಲೆಲ್ಲ ಎಷ್ಟು ಇಲಾಖೆಗಳು ಓಪನ್ ಆಗುತ್ತೆ, ನಿಮ್ಮದು ಯಾವ ಇಲಾಖೆ ಆಯ್ಕೆ ಸಂಬಂಧಪಡುತ್ತೋ ಆ ಇಲಾಖೆನ ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಇಲಾಖೆನೂ ಇದೆ. ಸೊ ಪ್ರತಿಯೊಂದು ಇಲಾಖೆನೂ ಇದೆ. ಎಲ್ಲ ಇದರಲ್ಲಿ ನಿಮ್ದು ಯಾವ ಇಲಾಖೆಗೆ ಅಪ್ಲೈ ಆಗುತ್ತೋ, ಅಂದರೆ ತಂದೆ ಕೆಲಸ ಮಾಡ್ತಾರೋ, ತಂದೆ ಆಗಲಿ ತಾಯಿ ಆಗಲಿ ಕೆಲಸ ಮಾಡ್ತಾರೋಂಥ ಇಲಾಖೆಯನ್ನು ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಕಚೇರಿದು ವಿಳಾಸ, ನಿಮ್ಮ ಇಲಾಖೆಯನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಕಚೇರಿ ಯಾವುದು, ನಿಮ್ಮ ಒಂದು ಕಚೇರಿಗೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆದರೆ ಬ್ಲಾಕ್ ಎಜುಕೇಷನ್ ಆಫೀಸ್ ಅಂತ ಹಾಕಿ ಅದ್ರ ಮುಂದೆ ಆ ಒಂದು ಊರಿಗನ್ನು ಹಾಕಬೇಕಾಗತ್ತೆ. ಸರ್ಕಾರಿ ನೌಕರರ ಜನ್ಮ ದಿನಾಂಕ, ಆ ಒಂದು ಡೇಟು, ಯಾವ ಒಂದು ಸರ್ಕಾರಿ ನೌಕರ ಇರ್ತಾನಲ್ಲ, ತಂದೆ ಆಗಲಿ ತಾಯಿ ಆಗಲಿ, ವಿದ್ಯಾರ್ಥಿಯ ತಂದೆ ಆಗಲಿ ತಾಯಿ ಆಗಲಿ, ಅವರ ಒಂದು ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ. ಮತ್ತು ಅವರ ಒಂದು ಫಸ್ಟ್ KJD ಪಾಲಿಸಿಯನ್ನು ಹಾಕಬೇಕಾಗತ್ತೆ ಇಲ್ಲಿ. ಮತ್ತು ಯಾವ ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳಿ, ತಾಲೂಕು ಆಯ್ಕೆ ಮಾಡ್ಕೊಳ್ಳಿ, ವಾಟ್ಸಪ್ ಮೊಬೈಲ್ ಸಂಖ್ಯೆ ಹಾಕಿ ಮಸ್ಟ್ ಆ್ಯಂಡ್ ಶುಡ್ಡು. ಮತ್ತು ನೋಡಿ ಸ್ನೇಹಿತರೆ, ಇಲ್ಲೇ ಪಾಸ್ಪೋರ್ಟನ್ನು ಫೋಟೋವನ್ನು ಅಪ್ಲೋಡ್ ಮಾಡೋದು. ನೋಡಿ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಮೊದಲೇ ತಮ್ಮ ಮೊಬೈಲ್ನ ಫೋಟೋ ಗ್ಯಾಲರಿಯಲ್ಲಿ ಮೊದಲೇ ಸೇವ್ ಮಾಡಿರಬೇಕು. ಅದು JPG ಫಾರ್ಮೇಟಲ್ಲಿರಬೇಕು. ಅದು ಮಿನಿಮಮ್ 10 MB ಇರಬೇಕು, ಮ್ಯಾಕ್ಸಿಮಮ್ 10 MB ಇರಬೇಕು. ಅಲ್ಲಿವರೆಗೂ ಇದ್ದರೂ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಸೊ ನೀವು ಡೈರೆಕ್ಟ್ ಫೋಟೋ ತೆಗೆದಿಟ್ಕೊಳ್ಳಿ, ಆಗುತ್ತೆ, ಅದು 10 MB ಒಳಗೆ ಬರುತ್ತೆ. ಮತ್ತು ದೃಢೀಕೃತ ಅಂಕಪಟ್ಟಿ ಇಲ್ಲಿದೆ ನೋಡಿ ಸ್ನೇಹಿತರೆ, JPG ಫಾರ್ಮೇಟು. ಇದು ಕೂಡ ಅಷ್ಟೇ ಸ್ನೇಹಿತರೆ, ಇದು ಮ್ಯಾಕ್ಸಿಮಮ್ 10 MB ಒಳಗಿರಬೇಕು. 10 MB ದಾಟಬಾರ್ದು ಸ್ನೇಹಿತರೆ, 10 MB ಒಳಗಿರೋಷ್ಟು ಒಳ್ಳೆಯದು. ಇದನ್ನು ಸಹ ನೀವು ಮೊದಲೇ ನಿಮ್ಮ ಮೊಬೈಲಲ್ಲಿ JPG ಫಾರ್ಮೇಟಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ಹ್ಯಾಡ್ ಫೈಲ್ ಅಂತಿದ್ದಲ್ಲ, ಆ್ಯಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಮಾರ್ಕ್ಸ್, ಅದು 10th ಇರಲಿ PUC ಇರಲಿ, ಇಲ್ಲಿ ಆ್ಯಡ್ ಫೈಲ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಗ್ಯಾಲರಿ ಕೇಳುತ್ತೆ ಸ್ನೇಹಿತರೆ. ಆ ಗ್ಯಾಲರಿಯಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಬ್ಮಿಟ್ ಆಗುತ್ತೆ, ಆ್ಯಡ್ ಫೈಲ್ ಆಗುತ್ತೆ ಸ್ನೇಹಿತರೆ. ಮತ್ತು ಈ ವಿದ್ಯಾರ್ಥಿನಿಯ ಒಂದು ದೃಢೀಕರಣ ಪತ್ರ, ಇದು ಸೇವಾ ದೃಢೀಕರಣ ಪತ್ರ, ವಿದ್ಯಾರ್ಥಿ ತಂದೆ ಆಗಲಿ ತಾಯಿ ಆಗಲಿ ಸರ್ಕಾರಿ ನೌಕರರಾಗುತ್ತೆ, ಅವ್ರದ್ದು ಸೇವಾ ದೃಢೀಕರಣ ಪತ್ರ ಆ ಕಚೇರಿ ಮುಖ್ಯಸ್ಥರು ಇದೆಲ್ಲ ಫಿಲ್ ಮಾಡಿ ಕಚೇರಿ ಮುಖ್ಯಸ್ಥರ ಹತ್ರ ಸಹಿ ಮಾಡಿಸ್ಕೋಬೇಕು. ಸಹಿ ಮಾಡಿಸ್ಕೊಂಡು ಮತ್ತು ಇದನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಮತ್ತು ಇಲ್ಲಿ 2 ಥರ ಸಹಿ ಇದೆ ನೋಡಿ, ಅಧ್ಯಕ್ಷರು, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು, ಈ ನೌಕರರು ನಮ್ಮ ಜಿಲ್ಲೆ ಅಥವಾ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರಾಗುತ್ತಾರೆ ಎಂದು ದೃಢೀಕರಿಸಿದೆ ಅಂತಿದೆ ನೋಡಿ, ಇವ್ರದ್ದು ಸಹ ಸಹಿ ಮಾಡಿಸ್ಬೇಕಾಗತ್ತೆ. ಇದು ಸಹ ಮ್ಯಾಕ್ಸಿಮಮ್ 10 MB ಒಳಗಿರಬೇಕಾಗತ್ತೆ. ಮತ್ತು ಸಿಗ್ನೇಚರ್, ನಿಮ್ಮ ಒಂದು ವೈಟ್ ಪೇಜಲ್ಲಿ ಈ ರೀತಿ ಸಿಗ್ನೇಚರ್ ಬರೆದು ಅದ್ರ ಕೆಳಗೆ ಹೆಸರನ್ನು ಬರೆದು ನೀವು ಅದು ಸಹ ಫೋಟೋ ತೆಗೆದು ನೀಟಾಗಿ ಕ್ರಾಪ್ ಮಾಡಿಕೊಂಡು ಇಟ್ಕೊಳ್ಳಿ. ಪ್ರತಿಯೊಂದು ಅಷ್ಟೇ ನೀಟಾಗಿ ಕ್ರಾಪ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ಅಪ್ಲೋಡ್ ಮಾಡಿ ಸ್ನೇಹಿತರೆ. ಈ ರೀತಿ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತಿದೆ, ನೀವು ಸಬ್ಮಿಟ್ ಕೊಟ್ಟಮೇಲೆ ನಿಮ್ಮ ಒಂದು ಡೇಟಾ ಸಬ್ಮಿಟ್ ಆಗುತ್ತೆ. ಮತ್ತು ನಿಮಗೆ ಮೇಲ್ಗೆ ಎಲ್ಲ ಇದ್ರದ್ದು ಎಲ್ಲ ಮೇಲ್ಗೆ ನಿಮ್ಗೇನು ಬರುತ್ತೆ, ಒಂದು ನೋಟಿಫಿಕೇಷನ್ ಬರುತ್ತೆ, ನೀವೇನು ಸಬ್ಮಿಟ್ ಮಾಡಿದ್ರಿ ಅಂತ ಫುಲ್ PDF ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ಇದೇ ಲಿಂಕ್ ಅದು. ಸೊ ನೀವು ಈ ರೀತಿ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಒಂದೇ ಸಲ ಸಬ್ಮಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಈ ಬರೋ ಮೇ 25ನೇ ತಾರೀಕುವರೆಗೂ ಅವಕಾಶ ಇದೆ. ಸೊ ಎಲ್ಲರೂ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಏನಾದರೂ ಗೊಂದಲಗಳಿದ್ದರೆ ನನ್ನ ಒಂದು ವಾಟ್ಸಪ್ ಸಂಖ್ಯೆ ಇದರಲ್ಲಿ ಹಾಕಿರ್ತೀನಿ, ನನ್ನ ಒಂದು ಮೊಬೈಲ್ ನಂಬರು. ಸೊ ನನ್ನನ್ನು ಸಂಪರ್ಕಿಸಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಾರಿಫೈ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.